ಸರಸ್ವತಿಯ ಪದ ತಳದಿ ನಿಲ್ಲು ನಮ್ರತೆಯಿಂದ, ಸರಸ್ವತಿಯ ಪದ ತಳದಿ ನಿಲ್ಲು ನಮ್ರತೆಯಿಂದ, ಮಣಿಯೋ ಆಧವಳ ಶುಭ್ರ ವಸ್ತ್ರಾನ್ವಿತೆಗೆ, ನಮಿಸೋ ಪದ್ಮಾಸನೆಗೆ ನಿರತ ಶುಭ ಮಂಗಳೆಗೆ, ನಮಿಸೋ ಪದ್ಮಾಸನೆಗೆ ನಿರತ ಶುಭ ಮಂಗಳಗೆ, ಪಡೆದುದನು ಮರೆಯದಿರೋ ಮುದ್ದು ರಾಮ, ಪಡೆದುದನು ಮರೆಯದಿರೋ ಮುದ್ದು ರಾಮ. ಸರಸ್ವತಿಯ ಪದತಳದಿ ನಿಲ್ಲು ನಮ್ರತೆಯಿಂದ, ಮಣಿಯೋ ಆ ಧವಳ ಶುಭ್ರ ವಸ್ತ್ರ ಅನ್ವಿತೆಗೆ, ಪಡೆದುದನು ಮರೆಯದಿರೋ ಮುದ್ದು ರಾಮ. ನಮ್ಮ ಜ್ಞಾನದ ಉಪಾಸನೆಗೆ ಅಧಿದೇವತೆಯಾಗಿ ನಮ್ಮನ್ನು ನಿತ್ಯ ವಿದ್ಯೆ ಎಂಬ 2 ಅಕ್ಷರದಿಂದ ರಕ್ಷಿಸ್ತಾ ಇರತಕ್ಕಂತಹ ಈ ಒಂದು ಶಿಕ್ಷೆಯಲ್ಲಿ ಅರ್ಥಾತ್ ಶಿಕ್ಷಣದಲ್ಲಿ ನಮ್ಮನ್ನು ಲಕ್ಷಣವಾಗಿಸ್ತಕ್ಕಂತಹ ಆ ಮಹಾತಾಯಿಗೆ ನಾವು ನಿತ್ಯ ಕೃತಜ್ಞರಾಗಿರಲೇಬೇಕು. ಜೊತೆಗೆ ನಮ್ಮ ಈ ಬದುಕಿಗೆ ಈ ಮಾತು ಎಂಬುವುದು ಜ್ಯೋತಿರ್ಲಿಂಗ ಅನ್ನುವುದರ ಮೂಲಕ ಅಂತಹ ಬೆಳಕಿನ ನುಡಿಗಳನ್ನು ಅನುಗ್ರಹಿಸಿದ ದೇವತೆಗೆ ನಾವು ಎಂದೂ ಕೂಡ ನಮ್ಮ ಬದುಕಿನಲ್ಲಿ ಋಣಿ. ಆಕೆ ಗಣಿ, ಅವಳ ಮಾತು ಮಣಿ, ನಮಗೆ ಅವಳಿಂದ ನುಡಿಸುವ ನುಡಿ ಅದು ಹನಿ. ಅದರಿಂದಲೇ ಸಂಪಾದನೆಗೂ ಕೂಡ ಬರ್ತಕ್ಕಂಥದ್ದು ಅವಳ ಜ್ಞಾನದಿಂದಲೇ ಮನಿ. ಎಲ್ಲ ಸಂಪತ್ತಿನಿಂದ ನಾವು ಸಂಪಾದಿಸಿಕೊಳ್ಳುವ ಈ ಒಂದು ಸುಖತೆಗೆ ಬದುಕುವುದೇ ನಮ್ಮ ಮನೆ. ಇಂತಹ ಒಂದು ಸುಸಂಸ್ಕೃತಿಯನ್ನು ಅನುಗ್ರಹಿಸಿರುವ ಆ ಅಧಿದೇವತೆ ಶೃಂಗೇರಿಯ ವಿದ್ಯಾದೇವತೆಗೆ ನಾವು ಯಾವತ್ತೂ ಋಣಿಗಳಾಗಿರಬೇಕು. ಬಿದಿಯ ರಾಣಿಯ ನಾಗವೇಣಿಯ ಚತುರ ಭಾರತಿ ದಿವ್ಯ ಮೂರ್ತಿ ಸದಯ ವೀಣಾಪಾಣಿ ಕೋಕಿಲವಾಣಿ ಕಲ್ಯಾಣಿ ಪದುಮನೇತ್ರಿಗೆ ಮುನಿಜನಾತ್ರಯೇ ವಿದಿತ ಶುಭಮತಿ ವಿಷ್ಣು ಸುತ ಸತಿ ಮುದದಿ ಕಾವ್ಯವ ರಚಿಪ ಶಕುತಿಯ ಧೀಮತಿಯ ನಿಯೋ ತಾಯೆ ತಾಯೆ ಎಂದವಳನ್ನು ನಾವು ಪ್ರಾರ್ಥಿಸಿದಷ್ಟು ಅವಳ ಕೃಪೆ ನಮಗೆ ಅಪಾರ. ಏನಂತೀರಿ? ನಮಸ್ಕಾರ.